ಪ್ರತಿ ವರ್ಷ ನಡೆದಂತೆ ನಮ್ಮೂರ ಬ್ರಹ್ಮ ರಥೋತ್ಸವ ಈ ವರ್ಷನೂ ತುಂಬಾ ಅದ್ದೂರಿಯಿಂದ ನಡೀತು. ನಾವು ಸ್ನೇಹಿತರೆಲ್ಲ ಸೇರಿದ್ವಿ ಈ ರಥೋತ್ಸವನ ಕಣ್ತುಂಬ್ಕೊಳಕ್ಕೆ. ತುಂಬ ಅದ್ದೂರಿಯಿಂದ ರಾಜಬೀದಿಗಳಲ್ಲಿ ತೇರ್ನ ಊರಿನ ಜನ ಭಕ್ತಾದಿಗಳೆಲ್ಲ ಸೇರಿ ಎಳೆದು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಅಭಿಜಿತ್ ಮುಹೂರ್ತದಲ್ಲಿ ಮೊದಲೇ ಹಂತದ ತೇರು ಎಳ್ದಾದ್ಮೇಲೆ ಪ್ರಸಾದ ರೆಡಿಯಾಗಿರುತ್ತೆ. ಅನ್ನಛತ್ರನೂ ಈ ವರ್ಷ ವಿಶೇಷವಾಗಿ ರೆಡಿ ಮಾಡಿಸಿದ್ರು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ. ಅನ್ನಛತ್ರದಲ್ಲಿ ತಯಾರಾದಂಥ ಕಾಳು ಸಾರು, ರಾಗಿ ಮುದ್ದೆ, ಅನ್ನ, ರಸ, ಪಾಯಸ ಎಲ್ಲ ದೇವರಿಗೆ ನೈವೇದ್ಯ ಮಾಡಾದಮೇಲೆ ಜನಕ್ಕೆ ಪ್ರಸಾದ ರೀತಿಯಲ್ಲಿ ಅದನ್ನು ಬಡಿಸ್ತಾರೆ. ಈ ಒಂದು ಪ್ರಸಾದ ನಮಗೆ ಸಿಗಬೇಕು ಅಂದರೆ 100 ಜನ್ಮದ ಪುಣ್ಯ ಮಾಡಿರಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅದು ನಿಜಾನೇ. ನಿಮಗೆ ಈ ಥರದೊಂದು ಚಾನ್ಸ್ ಯಾವಾಗಲಾದರೂ ಸಿಕ್ಕರೆ ಖಂಡಿತ ಮಿಸ್ ಮಾಡ್ಕೊಳಕ್ಕಂತೂ ಹೋಗಲೇಬೇಡಿ. ನೀವೇನಾದರೂ ಅಕಸ್ಮಾತ್ ಜಾತ್ರೆಯಲ್ಲಿ, ಊರಬ್ಬದಲ್ಲಿ, ರಥೋತ್ಸವದಲ್ಲಿ ಈ ಥರ ಊಟ ಮಾಡಿದರೆ ಒಂದು ಹಾರ್ಟ್ ಸಿಂಬಲ್ ಹಾಕಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಪ್ರಸಾದ ತಿಂದಾದ್ಮೇಲೆ ತೇರು ನಿಲ್ಲಿಸಿರೋ ಹತ್ರ ಹೋಗಿ ತೇರಿಗೆ ಬಾಳೆ ನೋಡಿದು ನಂಜುಂಡೇಶ್ವರ ಕೃಪೆಗೆ ಪಾತ್ರರಾದ್ವಿ. ಸಂಜೆ ನಡೆದಂಥ ಕಾರ್ಯಕ್ರಮ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೊರಟ್ವಿ. ನಿಮ್ಗೆ ಇಷ್ಟ ಇರೋ ಫಾಲೋ ಮಾಡೋದು ಮರಿಬೇಡಿ.